ಜಯಚಂದ್ರ ಅವರ ಆಡಳಿತ ಬಗ್ಗೆ 10 ಮಾರ್ಕ್ಸ್ಗೆ ಎಷ್ಟು ಅಂಕಗಳು ಕೊಡ್ತೀರಾ? ಈ ಕೈಯಿಂದ ಕೊಟ್ಟಿರೋದು ಈ ಕೈಯಿಂದ ಗೊತ್ತಾಗ್ಬಾರ್ದು ಅಂತ ನನ್ನ ಒಂದು ಮನಸ್ಥಿತಿ ಇದೆ. ನಾನು ಹಂಗೆ ಮುಂದುವರಿತಾ ಇದ್ದೀನಿ. ನಾನು ಮಾಡೋದು ಹೇಳಿದ್ರೆ ಅದಕ್ಕೆ ಇದು ಕಳ್ಕೊಂಡು ಹೋಗುತ್ತೆ. ದೇವ್ರನಾಗೆ ನಮ್ದು ಇದೆ, ನಮ್ಮ ಇಸ್ಲಾಂ ಧರ್ಮದಲ್ಲಿ ಇದೆ. ಅದು ಅವತ್ತು ಹೇಳಿದ್ರೆ ಅದೆಲ್ಲ ಅವತ್ತೇ ಫೈನಲ್ ಆಗ್ಬಿಡುತ್ತೆ. ನಮ್ಗೆ ಅಲ್ಲಿ ಹೋದ್ಮೇಲೆ ಸಿಗ್ಬೇಕು. ನಾವೇನ್ ಮಾಡಿದೀವಿ ಅದ್ ನನ್ನ ಜೊತೆಯಲ್ಲಿ ಉಳಿಬೇಕು, ಮೂರನೇವ್ರಿಗೆ ಗೊತ್ತಾಗ್ಬಾರ್ದು. ಆ ರೀತಿ ನಮ್ದು ಸರ್ವಿಸ್. ಉಪ್ಕಾರ್ ಗ್ರೂಪ್, ಉಪ್ಕಾರ್ ಮನೆತನ ಅಂದ್ರೆ ಇವತ್ತು ಶಿರಾ ತಾಲೂಕಿನ ಅನೇಕ ಜನರಿಗೆ, ಬಿಡಿ ಕಾರ್ಮಿಕರಿಗೆ ಒಂದು ಜೀವನವನ್ನ ಕೊಟ್ಟಿದ್ದು. ಅಂತ ಕುಟುಂಬದಲ್ಲಿ ನೀವು ಹುಟ್ಟಿದವರು, ಎಷ್ಟು ಖುಷಿ ಕೊಡ್ತದೆ? ಮೈನಾರಿಟೀಸ್ ಮೇಲೆ ತಗೊಂಡ್ಬರ್ಬೇಕಂದ್ರೆ ನಮ್ಮಂತ ಯಾರಾನ ಒಬ್ರು ಒಂದು ಇಚ್ಛಾಶಕ್ತಿ ಒಂದು ಇಟ್ಕೊಂಡು ಒಂದು ಮಾರ್ಗದಲ್ಲಿ ಹೋದ್ರೆ ಏನೋ ಒಂದು ನಮ್ಮ ಮೈನಾರಿಟೀಸ್ಗೆ ಅನುಕೂಲ ಮಾಡ್ಬೋದು ಅಂತ ಅಷ್ಟೇ. ನಿನ್ನೆ ನಿಮ್ಮ ಹುಟ್ಟುಹಬ್ಬ ಸಂದರ್ಭದಲ್ಲಿ ಜಯಚಂದ್ರ ಅವರಿಗೆ ನಮ್ಮ ಆ ವಾರ್ಡ್ನ ಜನಗಳಿಗೆ 100 ನಿವೇಶನ ಕೊಡ್ಬೇಕು ಅಂತ ಅಂದ್ಬಿಟ್ಟು ಮಾತಾಡಿದ್ರೆ, ನಿಮ್ಗೆ ಪ್ರಕಾರ ಜಯಚಂದ್ರ ಸಾಹೇಬ್ರು ನಿಮ್ಮ ಮಾತಿಗೆ ಬೆಲೆಯನ್ನ ಕೊಡ್ತಾರ ಅಂತ? ಆ ಬಡವ್ರಲ್ಲಿ ಅದನ್ನ ಖುಷಿ, ನಗು, ಅದೇನ್ ಅವತ್ತು ಬಂದು ಚಶ್ಮಾ ಹಾಕಿ ಸ್ಪೆಕ್ಸ್ ಹಾಕಿ ಅಪ್ಪ ನಿನ್ ದೇವ್ರು ಕಾಪಾಡ್ಲಪ್ಪ, ನಿನ್ ದೇವ್ರು ಚೆನ್ನಾಗಿಡ್ಲಪ್ಪ, ಆ ಖುಷಿ ಒಂದು ಮಾತಿದೆಯಲ್ಲ, ಅದು ಎಷ್ಟು ಕೋಟಿ ಇದ್ರು ಸಾಲದು, ಎಷ್ಟು ಕೋಟಿ ದುಡ್ಡಿದ್ರು ಸಾಲದು. ಆ ಮಾತು ಅದು ದುವಾ ಅಂತಾರೆ ನಮ್ಮಲ್ಲಿ. ನೀವು ಹೇಳಿದಾಗೆ ನೀವು ಉಪಾಧ್ಯಕ್ಷರಾಗಿ ಅಲ್ಪಸಂಖ್ಯಾತರಾಗಿದ್ದೀರಾ. ಯಾವ್ಯಾವ ಜನಗಳಿಗೆ ಸಹಕಾರಿಯಾಗಿರ್ತಕ್ಕಂಥ ಯೋಜನೆಗಳನ್ನ ತಂದಿದ್ದೀರಾ ಅವ್ರ ಪರವಾಗಿ? ಅಂದ್ರೆ ಯಾವತ್ತು ಬಡವರಿಗೆ, ಬಗ್ಗರಿಗೆ, ಜನಸಾಮಾನ್ಯರಿಗೆ ಕೆಲಸ ಮಾಡ್ಕೊಂಡು ಬಂದಿರೋ ವ್ಯಕ್ತಿ. ಮಾಸ್ ಲೀಡರ್ ಅಂತಾರೆ, ಮಾಸ ಕೆಲಸ ಮಾಡ್ತಾರೆ. ಈಗ ಫಾರ್ ಎಕ್ಸಾಂಪಲ್ 40ಕ್ಕಿಂತ ಹೆಚ್ಚು ಬ್ಯಾರೇಜ್ಗಳು ಕಟ್ಟಿದ್ದಾರೆ. ಕಾರಣ ಏನಿದು, ನೀರು ಅಲ್ಲಿ ಚೆಕ್ ಡ್ಯಾಮ್ ಆಗಿ ನಿಲ್ಕೊಳ್ಳುತ್ತೆ, ಸೀಪೇಜ್ ಜಾಸ್ತಿ ಆಗಿ ಅಂತರ್ಜಲ ಜಾಸ್ತಿ ಆಗುತ್ತೆ. ಇಡೀ ನಮ್ಮ ಕ್ಷೇತ್ರದ ಫಾರ್ಮರ್ಸ್ಗೆ, ರೈತರಿಗೆ ಅನುಕೂಲ ಆಗುತ್ತೆ ಅಂತ ಒಂದು ಭಾವನೆ. ಜಯಚಂದ್ರ ಬಗ್ಗೆ ನಿಮ್ಗೆ ಬಹಳ ಅಪಾರವಾದ ನಂಬಿಕೆ ಇದೆ. ಅವರು ಕೂಡ ಈ ರಾಜ್ಯದಲ್ಲಿ ಒಬ್ಬ ಪ್ರಭಾವಿ ನಾಯಕರು ಕೂಡ ಹೌದು, ಮಾಜಿ ಸಚಿವರು ಕೂಡ ಹೌದು. ಅವ್ರಿಗೆ ಮಂತ್ರಿ ಸ್ಥಾನವನ್ನ ಕೊಟ್ಟಿಲ್ಲ ಸರ್ಕಾರವು. ಮುಂದಿನ ದಿನಗಳಲ್ಲಿ ಜಯಚಂದ್ರ ಅವರಿಗೆ ಮಂತ್ರಿ ಸ್ಥಾನ ಸಿಗ್ತದಂತ ನಂಬಿಕೆ ನಿಮ್ಗೆ ಇದೆಯಾ? ಜಯಚಂದ್ರ ಹೆಸರೇ ಜಯ. ಜಯಚಂದ್ರ ಅಂದ್ರೆ ಅಭಿವೃದ್ಧಿ, ಅಭಿವೃದ್ಧಿ ಅಂದ್ರೆ ಜಯಚಂದ್ರ. ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಚೇತನ್ ಕುಮಾರ್. ಇವತ್ತು ಒಬ್ಬ ವಿಶೇಷ ವ್ಯಕ್ತಿ ನಮ್ಮ ಜೊತೆಗಿದ್ದಾರೆ. ತನ್ನ ಹುಟ್ಟುಹಬ್ಬವನ್ನ, ಎಷ್ಟೇ ಹಣವನ್ನು ಇದ್ರೂ ಕೂಡ ಬಡವರ ಪಾಲಿಗೆ ನಾನು ಮೀಸಲಿಡಬೇಕು ತನ್ನ ಹುಟ್ಟುಹಬ್ಬದ ದಿನದಿಂದ ಅಂತ ಭಾವಿಸ್ಕೊಂಡು, ತನ್ನ ಹುಟ್ಟುಹಬ್ಬದ ದಿನದಿಂದ ಕಣ್ಣಿನ ತಪಾಸಣೆ ಮಾಡಿ ಅವತ್ತೇ ಕರ್ನಾಟಕ ಸರ್ಕಾರದ ದೆಹಲಿ ವಿಶೇಷ ಪ್ರತಿನಿಧಿಗಳು, ಅವರ ನಾಯಕರಾಗಿರ್ತಕ್ಕಂಥ ಜಯಚಂದ್ರ ಅವರ ಕೈಯಿಂದ ಅನೇಕ ಜನಗಳಿಗೆ ಕನ್ನಡಕವನ್ನು ವಿತರಣೆ ಮಾಡಿ, ಜೊತೆಗೆ ಅನೇಕ ಬಡತನದಲ್ಲಿ ಹುಟ್ಟಿರ್ತಕ್ಕಂಥ ಹೆಣ್ಣು ಮಕ್ಕಳಿಗೆ ಟೈಲರಿಂಗ್ ವ್ಯವಸ್ಥೆ ತರಬೇತಿಯನ್ನು ನೀಡಿ, ಅನೇಕ ಹೆಣ್ಣು ಮಕ್ಕಳ ಪಾಲಿಗೆ ಹಾಗೂ ಅನೇಕ ಬಡವರಿಗೆ ಅವರು ಹುಟ್ಟುಹಬ್ಬದಿಂದ ದೇವರಾಗಿದ್ದಾರೆ. ಅವರು ಬೇರೆ ಯಾರು ಅಲ್ಲ, ಕರ್ನಾಟಕ ರಾಜ್ಯ ಕೆಪಿಸಿಸಿ ಅಲ್ಪಸಂಖ್ಯಾತರ ಉಪಾಧ್ಯಕ್ಷರಾಗಿರ್ತಕ್ಕಂಥ ಅಬ್ದುಲ್ಲಾ ಖಾನ್ ಅವರು ಹಾಗೂ ಶಿರಾ ನಗರಸಭೆ ಸದಸ್ಯರು ಕೂಡ ಹೌದು. ಅವರು ಇವತ್ತು ನಮ್ಮ ಜೊತೆಗಿದ್ದಾರೆ. ವಿಶೇಷವಾದ ಸಂದರ್ಶನಕ್ಕೆ ನಿಮ್ಗೆಲ್ರಿಗೂ ಕೂಡ ಆತ್ಮೀಯವಾದಂತಹ ಸ್ವಾಗತ. ನಾನು ನಿಮ್ಮ ಚೇತನ್ ಕುಮಾರ್. ಅಣ್ಣ, ತುಂಬಾ ಆತ್ಮೀಯವಾದ ಸ್ವಾಗತ. ಚೆನ್ನಾಗಿದ್ದೀರಾ? ಚೆನ್ನಾಗಿದೆ. ನಿನ್ನೆ ನಿಮ್ಮ ಹುಟ್ಟುಹಬ್ಬವನ್ನ ಬಡವರಿಗೆ ಮೀಸಲಿಟ್ಟು ಅನೇಕ ಜನರಿಗೆ ಉಚಿತ ಆರೋಗ್ಯ ಶಿಬಿರವನ್ನು ನೀಡಿದ್ರಿ. ಎಷ್ಟು ಖುಷಿಯನ್ನ ತಂದು ಕೊಡ್ತು ನೆನ್ನೆಯ ದಿನ ಅಂತ? ನಾನು ನಿಜ ಹೇಳ್ಬೇಕಂದ್ರೆ, ಈ ಕೇಕ್ ಕಟ್ ಮಾಡೋದು, ಬೇರೆ ರೀತಿ ಆಚರಣೆ ಮಾಡೋದು, ಸುಮ್ಮನೆ ದುಡ್ಡು ಹಾಕೋದು ನನ್ಗೆ ಇಷ್ಟ ಆಗಲ್ಲ. ಯಾವುದೇ ರೀತಿಯಲ್ಲಿ ಅದು ಒಂದು ಅರ್ಥಪೂರ್ಣವಾಗಬೇಕು. ಆ ಬರ್ತ್ಡೇಯಿಂದ ನನ್ನ ಹುಟ್ಟು ಬೇರೆಯವರಿಗೆ ಹಬ್ಬ ಆಗ್ಬೇಕು. ಅದೇ ರೀತಿ ನಾನು ಆ ಒಂದು ನಿಟ್ಟಿನಲ್ಲಿ ಹೆಲ್ತ್ ಕ್ಯಾಂಪ್ ಮಾಡಬೇಕು. ಟೋಟಲ್ ಚೆಕಪ್, TB ಚೆಕಪ್ ಆಗಲಿ, ಬೇರೆ ಯಾವುದೇ ಜನರಲ್ ಚೆಕಪ್ ಆಗಲಿ, ಆ ಮುಖೇನ ನಾನು ಫ್ರೀ ಮೆಡಿಸಿನ್ ಸಹ ವ್ಯವಸ್ಥೆ ಮಾಡಿ ಜನರಿಗೆ ಅನುಕೂಲ ಆಗಲಿ ಅಂತ ಸುಮಾರು 500-600 ಜನ ಪಾರ್ಟಿಸಿಪೇಟ್ ಮಾಡಿದ್ರು. ಬಹಳ ಖುಷಿ ಆಯ್ತು. ನಾನು ಪೂರ್ತಿ ದಿವಸ ಅಲ್ಲೇ ಇದ್ದೆ. ಇದ್ರ ಜೊತೆಲಿ ನಾನು ಫ್ರೀ ಆಗಿ ಟೆಸ್ಟಿಂಗ್ ಅಂತ ಒಂದು ಬೆಂಗಳೂರು ಟೀಮ್ ತರಿಸಿದ್ದೆ. ಅವ್ರು ಏನ್ ಮಾಡ್ತಾರೆ, ವಿಷನ್ ಟೆಕ್ ಅಂತ ಸ್ಪಾಟ್ ನಲ್ಲಿ ಚೆಕ್ ಮಾಡ್ತಾರೆ. ತುರ್ತಾಗಿ ಏನ್ ಅವ್ರದ್ದು -2 ಇದೆ, ಏನಿದೆ ಅದು ಪಾಯಿಂಟ್ ಏನಿರುತ್ತೆ, ಆ ವೇರಿಯೇಷನ್ ತುರ್ತಾಗಿ ಅಲ್ಲೇ ಒಂದು ಟೀಮು ಕನ್ನಡಕ ರೆಡಿ ಮಾಡಿ ಫಿಕ್ಸ್ ಮಾಡ್ತಾರೆ. ಅದು ಒಂದು ಬಹಳ ನನಗೆ ಆಶ್ಚರ್ಯ ಆಯ್ತು. ಬಹಳ ಸಡನ್ ಆಗಿ ಕೆಲಸ ಆಯ್ತು. ಸುಮಾರು ಒಂದು 150-200 ಜನಕ್ಕೆ ನಾವು ಕನ್ನಡಕ ನಿನ್ನೆ ದಿವಸ ಕೊಟ್ವಿ. ಅದು ಬಹಳ ಖುಷಿ. ಅನೇಕ ದೃಷ್ಟಿ ಇಲ್ದರಿಗೆ ದೃಷ್ಟಿ ತರಿಸಿದಿರ. ನಿಮ್ಮ ಜೀವನ ಮುಂದೆ ಯಾವ ರೀತಿ ದೃಷ್ಟಿಕೋನವಾಗಿ ನಿಲ್ತದೆ ರಾಜಕೀಯವಾಗಿ ಅಂತ? ನನ್ಗೆ ರಾಜಕೀಯಕ್ಕೆ ಬರಕ್ಕೆ ನನ್ನ ಅಪ್ಪ ಅವರೇ ಪ್ರೇರಣೆ, ಅವರೇ ನನಗೆ ಕಾರಣ. ಯಾಕಂದ್ರೆ ನಮ್ಮ ಅಪ್ಪ ಅವರು
5 ಬಾರಿ ಪುರಸಭೆ ಸದಸ್ಯರಿದ್ರು. ಹ್ಮ್. ಅದ ನಂತರ 2 ಬಾರಿ ಉಪಾಧ್ಯಕ್ಷರಿದ್ರು. ಹ್ಮ್. ನಂತರ ಅಧ್ಯಕ್ಷರು ಆದ್ರು ಪುರಸಭೆಗೆ. ಜಿಲ್ಲಾ ವಕ್ಫ್ ಮಟ್ಟದಲ್ಲಿ ಚೇರ್ಮನ್ ಆದ್ರು. ನಮ್ ಫಾದರ್ಗೆ ಖಾಸಿಂ ಖಾನ್ ಅಲೈಸ್ ಖಾನ್ ಸಾಬ್ ಅಂತಾರೆ. ಖಾನ್ ಸಾಹೇಬ್ರು ಅಂತ ನಮ್ ಫಾದರ್ ಫೇಮಸ್. ಅವ್ರಿಗೆ ನೋಡ್ತಾ ಇದ್ದೆ, ಅವ್ರ ಜೊತೆಗೆ ಹೋಗ್ತಾ ಇದ್ದೆ. ಹಲವಾರು ಕಾರ್ಯಕ್ರಮಗಳು ನಾನು ಅವ್ರ ಜೊತೆಗೆ ಸೇರ್ತಾ ಇದ್ದೆ. ಅವಾಗ ನನ್ಗೆ ಥೋಡ ಇಂಟ್ರೆಸ್ಟ್ ಬಂತು. ಅಪ್ಪವ್ರು ಹೇಳೋರು, सर्विस देना तो राजकीय में रखो, सर्विस देना, राजकीय में रखो भी सर्विस देना, ಆಮೇಲೆ ಕೊಡ್ಬೇಕು. ರಾಜಕೀಯನಾಗ ಇದ್ದು ಜನರಿಗೆ ಅನುಕೂಲ ಮಾಡ್ಬೋದಪ್ಪ ಅಂತ ಒಂದು ಭಾವನೆಯಿಂದ ನಾನು ರಾಜಕೀಯಕ್ಕೆ ಬಂದೆ. ಇವತ್ತು ಎಷ್ಟೋ ಜನ ನಿಮ್ಮಂತವ್ರು ಕೋಟಿಗಟ್ಟಲೆ ಹಣ ಇದ್ದವರು, ಶ್ರೀಮಂತ ಕುಟುಂಬದವರು, ಆದ್ರೆ ನಿಮ್ಗೆ ಯಾಕೆ ನಾನು ಬಡವರಿಗೆ ಮೀಸಲಿಡಬೇಕು? ಇವತ್ತು ದುಡ್ಡಿತ್ತು ಅಂದ್ರೆ ಹುಟ್ಟೋ ಬಂದ್ರೆ ಯಾವ ರೀತಿ ಪಾರ್ಟಿಗಳನ್ನ ಮಾಡ್ತಾರೆ ನೀವು ಹೇಳಿದಾಗೆ, ಆದ್ರೆ ಬಡವರಿಗೆ ಯಾಕೆ ಮೀಸಲಿಡಬೇಕು? ಈ ರೀತಿ ಆರೋಗ್ಯ ಶಿಬಿರವನ್ನ ಯಾಕೆ ಏರ್ಪಡಿಸ್ಬೇಕು ಅಂತ ನಿಮ್ಗೆ ಅನಿಸ್ತು? ಆ ಬಡವ್ರಲ್ಲಿ ಅದನ್ನ ಖುಷಿ, ನಗು, ಅದೇನ್ ಅವತ್ತು ಬಂದು ಚಶ್ಮಾ ಹಾಕಿ ಸ್ಪೆಕ್ಸ್ ಹಾಕಿ ಅಪ್ಪ ನಿನ್ ದೇವ್ರ ಕಾಪಾಡ್ಲಪ್ಪ, ನಿನ್ ದೇವ್ರ ಚೆನ್ನಾಗಿಡ್ಲಪ್ಪ, ಆ ಖುಷಿ ಒಂದು ಮಾತಿದೆಯಲ್ಲ, ಅದು ಎಷ್ಟು ಕೋಟಿ ಇದ್ರು ಸಾಲದು, ಎಷ್ಟು ಕೋಟಿ ದುಡ್ಡಿದ್ರು ಸಾಲದು. ಆ ಮಾತು ಅದು ದುವಾ ಅಂತಾರೆ ನಮ್ಮಲ್ಲಿ. ಆಶೀರ್ವಾದನೇ ದೊಡ್ಡತನ ಅಂತ ನಾನು ಭಾವಿಸ್ತೇನೆ. ಉಪ್ಕಾರ್ ಗ್ರೂಪ್, ಉಪ್ಕಾರ್ ಮನೆತನ ಅಂದ್ರೆ ಇವತ್ತು ಶಿರಾ ತಾಲೂಕಿನ ಅನೇಕ ಜನರಿಗೆ, ಬಿಡಿ ಕಾರ್ಮಿಕರಿಗೆ ಒಂದು ಜೀವನವನ್ನ ಕೊಟ್ಟಿದ್ದು, ಅಂತ ಕುಟುಂಬದಲ್ಲಿ ನೀವು ಹುಟ್ಟಿದವರು, ಎಷ್ಟು ಖುಷಿ ಕೊಡ್ತದೆ ಸರ್? ಬೆಳಗಿಂದ ಸಾಯಂಕಾಲ ಬಿಡಿ ಕಾರ್ಮಿಕರೇ, ಕೂಲಿ ಕೆಲಸದವ್ರೆ, ಗಾರೆ ಕೆಲಸದವ್ರೆ, ನಮ್ ಇಟ್ಕೆ ಫ್ಯಾಕ್ಟ್ರಿ ಕೆಲ್ಸಕ್ಕೆ ಬರೋವ್ರೆ. ನಾವು ಬೆಳಗಿನ ಸಾಯಂಕಾಲ ಆ ಕಾರ್ಮಿಕರ ಜೊತೆ ನೋಡೋದು, ಅವ್ರ ಜೊತೆ ಮಾತಾಡೋದು, ಕುತ್ಕೊಂಡು ಅವ್ರ ಜೊತೆ ಟೀ ಕುಡಿಯೋದು, ಊಟ ಮಾಡೋದು, ಇದೆಲ್ಲ ಮಾಡ್ಕೊಂಡ್ ಬಂದಿರೋ ನಾವು. ಅದು ಏನ್ ಅನ್ನಿಸ್ತಾ ಅಂದ್ರೆ, ಅವ್ರಿಗೆ ನಾವು ನಮ್ ಕಡೆಯಿಂದ ಒಂದು ಸೆಲ್ಫ್ ಎಂಪ್ಲಾಯ್ಮೆಂಟ್, ಅವ್ರಿಗೆ ಒಂದು ಎಂಪ್ಲಾಯ್ಮೆಂಟ್ ಸಿಗ್ತಾ ಇದೆ, ಅವ್ರ ಜೀವನ ಇದರಿಂದ ನಡೀತಾ ಇದೆ. ಅವ್ರ ದುವಾ ತಗೊಂಡ್ಬೇಕು ಅಂತ ಆ ನಿಟ್ಟಿನಲ್ಲಿ ನಾವು ಯಾವಾಗ್ಲೂ. ನೀವ್ ಹೇಳಿದಾಗೆ ನಿಮ್ ತಂದೆಯವರು ನಿಮ್ಮ ರಾಜಕೀಯಕ್ಕೆ ಪ್ರೇರಣೆ, ಅವ್ರದ್ದು ಖಾನ್ ಸಾಹೇಬ್ರು ಅಂದ್ರೆ ಒಂದು ಹೆಸರನ್ನ ಗಳಿಸ್ತವ್ರು. ನಿಮ್ಮ ತಂದೆಯವ್ರನ್ನ ಈ ಸಂದರ್ಭದಲ್ಲಿ ಎಷ್ಟು ಜ್ಞಾಪಿಸ್ಕೊಳ್ತೀರಾ? ಸರ್, ನಿಜ ಹೇಳ್ಬೇಕಂದ್ರೆ, ನಾವು ಬೆಳಗ್ಗೆ ಮನೆಯಿಂದ ಎದ್ದು ಹೊರಗೆ ಬರೋದು ಮುಂಚೆ ನಾವು ಅಮ್ಮವ್ರಿಗೆ ನಾನು ನೋಡ್ಕೊಂಡು, ಅವ್ರು ಮುಸ್ಕರ ಅಂದ ಸ್ಮೈಲ್ ಫೇಸ್ ನಾಗ ನೋಡ್ಕೊಂಡೆ ನಾನು ಹೊರಗಡೆ ಬರೋದು. ಅಪ್ಪವ್ರು ಇನ್ನೂ ಒಳ್ಳೆ ಆರೋಗ್ಯ ಕೊಟ್ಟಿದ್ದಾನೆ ದೇವ್ರು. ನಾನು ಇವತ್ತು ಬಹಳ ಖುಷಿ ಆಗುತ್ತೆ. ನೈಟು ಹೋಗಿ ನಾನು ಮಾತಾಡೆ ನಾನು ಮಲಗೋದು. ಅಪ್ಪವ್ರಿಗೆ ಏನೈತೆ ನಾನು ಎಲ್ಲ ಬೆಳಗಿಂದ ಏನ್ ಮಾಡಿದೀವಿ ಅವ್ರ ಜೊತೆ ಡಿಸ್ಕಸ್ ಮಾಡಿ ಮಲಗ್ತೀವಿ. ಅವ್ರು ಬಹಳ ಖುಷಿ ಪಡ್ತಾರೆ. ನೀವು 60 ಜನ ದತ್ತು ಮಕ್ಕಳು ತೆಗೆದುಕೊಂಡ್ರು ಅಬ್ದುಲ್ ಖಾನ್ ಸರ್, ಯಾರಿಗೂ ಹೇಳಲಿಲ್ಲ ಅಂತ ಒಂದು ಮಾತಿದೆ. ಇವತ್ತು ಕೂಡ ಅನೇಕ ಜನರ ದತ್ತು ಮಕ್ಕಳಿಗೆ ನೀವು ಆಧಾರಿಯಾಗಿದ್ದೀರಾ, ಅದು ನಿಜನಾ? ಅದು ನಾನು ಯಾರಿಗೂ ಹೇಳಲ್ಲ. ನಾನು ಈ ಕೈಯಿಂದ ಕೊಟ್ಟಿರೋದು ಈ ಕೈಯಿಂದ ಗೊತ್ತಾಗ್ಬಿಡೋದು ಅಂತ ನನ್ನ ಒಂದು ಮನಸ್ಥಿತಿ ಇದೆ. ನಾನು ಹಂಗೆ ಮುಂದುವರಿತಾ ಇದ್ದೀನಿ. ನಾನು ಮಾಡೋದು ಹೇಳಿದ್ರೆ ಅದಕ್ಕೆ ಇದು ಕಳ್ಕೊಂಡು ಹೋಗುತ್ತೆ. ದೇವ್ರನಾಗೆ ನಮ್ದು ಇದೆ, ನಮ್ಮ ಇಸ್ಲಾಂ ಧರ್ಮದಲ್ಲಿ ಇದೆ. ಅದು ಅವತ್ತು ಹೇಳಿದ್ರೆ ಅದೆಲ್ಲ ಅವತ್ತೇ ಫೈನಲ್ ಆಗ್ಬಿಡುತ್ತೆ. ನಮ್ಗೆ ಅಲ್ಲಿ ಹೋದ್ಮೇಲೆ ಸಿಗ್ಬೇಕು. ನಾವೇನ್ ಮಾಡಿದೀವಿ ಅದ್ ನನ್ ಜೊತೆಯಲ್ಲಿ ಉಳಿಬೇಕು, ಮೂರನೇವ್ರಿಗೆ ಗೊತ್ತಾಗ್ಬಾರ್ದು. ಆ ರೀತಿ ನಂದು ಸರ್ವಿಸ್ ನಾನು ಯಾರಿಗೂ ಹೇಳ್ಕೊಳಲ್ಲ ಅದೆಲ್ಲ. ಹೌದಾ? ನಿಮ್ಮ ರಾಜಕೀಯ ಗುರುಗಳು ಅಂತ ಅಂದ್ರೆ ಯಾರು? ನಮ್ ಫಾದರ್. ನಿಮ್ ತಂದೆಯವರು ನಿಮ್ ರಾಜಕೀಯ ಗುರುಗಳು? ನಿಮ್ಮ ರಾಜಕೀಯ ಗುರು ನಿಮ್ ತಂದೆಯವರು. ಆದ್ರೆ ಈ ಶಿರಕ್ಷೇತ್ರದ ಜನಪ್ರಿಯ ಶಾಸಕರು TB ಜಯಚಂದ್ರ ಅವ್ರು ಕಂಡ್ರೆ ಅಬ್ದುಲ್ ಖಾನ್ ಅವ್ರಿಗೆ ಮತ್ತು ಜಯಚಂದ್ರ ಅವ್ರಿಗೆ ಯಾಕೆ ಅಷ್ಟೊಂದು ಪ್ರೀತಿ, ಒಡನಾಟ ಯಾಕೆ ಅಂತ? ಜಯಚಂದ್ರ ಸಾಹೇಬ್ರು ಅಂದ್ರೆ ಯಾವತ್ತು ಬಡವರಿಗೆ, ಬಗ್ಗರಿಗೆ, ಜನಸಾಮಾನ್ಯರಿಗೆ ಕೆಲಸ ಮಾಡ್ಕೊಂಡ್ ಬಂದಿರೋ ವ್ಯಕ್ತಿ. ಮಾಸ್ ಲೀಡರ್ ಅಂತಾರೆ, ಮಾಸ ಕೆಲಸ ಮಾಡ್ತಾರೆ. ಈಗ ಫಾರ್ ಎಕ್ಸಾಂಪಲ್ 40ಕ್ಕಿಂತ ಹೆಚ್ಚು ಬ್ಯಾರೇಜ್ಗಳು ಕಟ್ಟಿದ್ದಾರೆ. ಹೌದು. ಕಾರಣ ಏನ್ ಇದು ನೀರು ಅಲ್ಲಿ ಚೆಕ್ ಡ್ಯಾಮ್ ಆಗಿ ನಿಲ್ಕೊಳ್ಳುತ್ತೆ, ಸೀಪೇಜ್ ಜಾಸ್ತಿ ಆಗಿ ಅಂತರ್ಜಲ ಜಾಸ್ತಿ ಆಗುತ್ತೆ. ಇಡೀ ನಮ್ಮ ಕ್ಷೇತ್ರದ ಫಾರ್ಮರ್ಸ್ಗೆ, ರೈತರಿಗೆ ಅನುಕೂಲ ಆಗುತ್ತೆ ಅಂತ ಒಂದು ಭಾವನೆ. ಅದು ಏನ್ ಮೈಂಡ್ ಸೆಟ್ ಇದೆಯಲ್ಲ, ಜನರಿಗೋಸ್ಕರ ಮಾಡ್ಬೇಕು, ಜನರಿಗಾಗಿ, ಜನರಿಂದ ಜನರಿಗೋಸ್ಕರ ಅಂತ ನಾನು ನೋಡ್ತಾ ಸಾಹೇಬ್ರ ಹತ್ರ ಕಲ್ತಿದ್ದೀನಿ. ನಾನು ಯಾವತ್ತು ಬಡವ್ರ ಜೊತೆ, ಬಡವ್ರಿಗೆ ಅಗತ್ಯವಾದಂತ ಎಲ್ಲ ಅರ್ಥಪೂರ್ಣವಾದಂತಹ ಕಾರ್ಯಕ್ರಮಗಳು ಕೊಡ್ಬೇಕು, ಅವ್ರಿಗೆ ಅನುಕೂಲ ಆಗ್ಬೇಕು, ಅವ್ರ ಅದರಿಂದ ಲಾಭ ಪಡ್ಕೋಬೇಕು. ಆ ನಿಟ್ಟಿನಲ್ಲಿ ನಾನು ವಿಷನರಿ ಲೀಡರ್ಗೆ ನಾನು ಫಾಲೋ ಮಾಡ್ತಾ ಇದ್ದೀನಿ. ನೆನ್ನೆ ಜಯಚಂದ್ರ ಅವರು ಮಾತಾಡ್ತಾ ಹೇಳಿದ್ರು, ಅಬ್ದುಲ್ ಖಾನ್ ಅಂದ್ರೆ ಎಲ್ಲ ಒಂದ್ ಕಡೆ ಬಡವರಿಗೆ ಮೀಸಲಿಟ್ ಮಾಡ್ತಾರೆ, ಹುಟ್ಟುಹಬ್ಬ ಚಿಕ್ಕ ಮಕ್ಳು ಮಾಡ್ತೀವಿ. ಅದೇ 43 ವರ್ಷದ ಅಬ್ದುಲ್ ಖಾನ್ ಅವರ ಹುಟ್ಟುಹಬ್ಬ ನಡೆಸ್ಕೊಳ್ತಾ ಇದಾರೆ, ಅದು ಬಡವರ ಮಧ್ಯೆ ಅಂತ ಅನ್ಬಿಟ್ಟು ನಿಮ್ಮ ಬಗ್ಗೆ ಬಹಳ ಪ್ರೀತಿಯಿಂದ ಮಾತನಾಡಿದ್ರು. ಆ ಸಂದರ್ಭ ನಿಮ್ಗೆ ಎಷ್ಟು ತೃಪ್ತಿ ಅಂತ ಕೊಡ್ತದ ಮನಸ್ಸಿಗೆ? ನಿಜ, ಬಹಳ ಖುಷಿ ಆಯ್ತು. ಸಾಹೇಬ್ರು
ನೆನ್ನೆ ಬಹಳ ಅತಿಯಾಗಿ ನನ್ನ ಬಗ್ಗೆ ಹೇಳಿದ್ರು. ಎಲ್ಲಾರು ಜನ ಸಾಮಾನ್ಯರು ತಿಳ್ಕೊಂಡ್ರು ಏನ್ ವ್ಯಕ್ತಿತ್ವ ಅಬ್ದುಲ್ಲಾ ಖಾನ್, ಏನ್ ವ್ಯಕ್ತಿತ್ವ ಅಂತ. ಇದಿಷ್ಟೇ ಉದಾಹರಣೆ. ಜನರ ಜೊತೆಯಲ್ಲಿ ಜನರಿಗೆ ಅನುಕೂಲ ಆಗದಂತಹ ಒಂದು ಕಾರ್ಯಕ್ರಮ. ಏನ್ 80 ಜನ ಲೇಡೀಸ್ ಇವತ್ತು ಏನ್ ಟ್ರೈನಿಂಗ್ ತಗೊಂತಾ ಇದಾರೆ, 6 ತಿಂಗಳಲ್ಲಿ ಅವ್ರ ಟ್ರೈನಿಂಗ್ ಮುಗಿಯುತ್ತೆ. ಆ 6 ತಿಂಗಳಲ್ಲಿ ನಾವು ಸರ್ಟಿಫಿಕೇಟ್ ಕೊಡ್ತೀವಿ. ಅವರು ಸೆಲ್ಫ್ ಎಂಪ್ಲಾಯ್ಮೆಂಟ್ ಆಗಿ ನಾವೇನು ಇನ್ನು ಮುಂದಿನ ದಿನಗಳಲ್ಲಿ ಯೋಚನೆ ಮಾಡ್ತಾ ಇದೀವಿ. ಟ್ರೈನಿಂಗ್ ತಗೊಂಡು ಹೋಗೋರಿಗೆ ಒಂದೊಂದು ಮಿಷಿನ್ ಫ್ರೀ ಆಗಿ ಕೊಡೋಣ, ಆದ್ರೆ ನಮ್ ಕೈಯಿಂದ ಆದಷ್ಟು ಮಾಡೋಣ. ನಿಮ್ಗೆ ಹೆಣ್ಣು ಮಕ್ಕಳಿಗೆ ಟೈಲರಿಂಗ್ ಕೊಡ್ಬೇಕು ಅವ್ರಿಗೆ ತರಬೇತಿ ಅಂತ ಯಾಕೆ ಅನಿಸ್ತು? ಜೊತೆಗೆ ಮುಂದೆ ನೀವು ಕೊಟ್ಟಿರ್ತಕ್ಕಂಥ ಈ ತರಬೇತಿ ಅವರ ಬಾಳಲ್ಲಿ ಯಾವ ರೀತಿ ಅದು ಬದುಕನ್ನು ಕಟ್ಕೊಡ್ತದೆ ಅಂತ? ನಿಜಕ್ಕೂ ಹೇಳ್ಬೇಕಂದ್ರೆ ಅವ್ರಿಗೆ ಬಹಳ ಅನುಕೂಲ ಆಗುತ್ತೆ. ಕಾರಣ ಇವತ್ತಿನ ದಿವಸ ಈ ಜನರೇಷನ್ ಏನಿದೆ, ಬಿಡಿ ಕಟ್ಟೋದು ಆಲ್ರೆಡಿ ಕಡಿಮೆ ಆಗಿದೆ. ಬರ್ತಾ ಬರ್ತಾ ಬಂದಿರೋ ಈ ಜನರೇಷನ್ ಮೊದ್ಲು ಏನ್ ಮಾಡ್ತಾ ಇದ್ರು, ಬಿಡಿ ಕಟ್ಟಿ ಜೀವನ ಮಾಡ್ತಾ ಇದ್ರು. ಹಳಬ್ರು ಎಲ್ಲ ಅದೇ ಕಂಟಿನ್ಯೂ ಮಾಡ್ತಾ ಇದ್ರು. ಆದ್ರೆ ಈ ಕಮಿಂಗ್ ಜನರೇಷನ್ ಏನಿದೆ, ಬಿಡಿ ಕಟ್ಟಕ್ಕೆ ಒಂದ್ ಸ್ವಲ್ಪ ನೆಗ್ಲಿಜೆನ್ಸಿ ನೋಡ್ತಾ ಇದ್ದಾರೆ. ಒಂದ್ ಸ್ವಲ್ಪ ಡೆವಲಪ್ ರೀತಿಯಿಂದ ಬೇರೆ ಕಡೆ ವಿಷನ್ ತೋರಿಸ್ತಾ ಇದಾರೆ, ಬೇರೆ ಕಡೆ ಇಂಟ್ರೆಸ್ಟ್ ತೋರಿಸ್ತಾ ಇದಾರೆ. ಅವರು ಬಿಡಿ ಕಟ್ಟಲ್ವಲ್ಲ ಕುತ್ಕೊಂಡು, ಈ ರೀತಿ ಟ್ರೈನಿಂಗ್ ನಾಗೆ ಕಲ್ತ್ಕೊಂಡು ಏನಾದ್ರು ಒಂದು ಟೈಲರಿಂಗ್ ಒಂದು ಮೆಷಿನ್ ಇಟ್ಕೊಂಡ್ರೆ ಇಡೀ ಜೀವನನ ಮಿಷಿನ್ ಅವ್ರಿಗೆ ಒಂದು ಸೆಲ್ಫ್ ಎಂಪ್ಲಾಯ್ಮೆಂಟ್ ಆಗಿ ಒಂದು ಬೆನ್ನೆಲ್ಬು ಆಗಿ ನಿಂತ್ಕೊಳ್ಳುತ್ತೆ ಅಂತ ಒಂದು ಥಿಂಕಿಂಗ್ ಅಷ್ಟೇ. ನಿನ್ನೆ ನಿಮ್ ಹುಟ್ಟುಹಬ್ಬ ಸಂದರ್ಭದಲ್ಲಿ ಜಯಚಂದ್ರ ಅವರಿಗೆ ನಮ್ಮ ಆ ವಾರ್ಡ್ನ ಜನಗಳಿಗೆ 100 ನಿವೇಶನ ಕೊಡ್ಬೇಕು ಅಂತ ಅಂದ್ಬಿಟ್ಟು ಮಾತಾಡಿದ್ರೆ, ನಿಮ್ಗೆ ಪ್ರಕಾರ ಜಯಚಂದ್ರ ಸಾಹೇಬ್ರು ನಿಮ್ಮ ಮಾತಿಗೆ ಬೆಲೆಯನ್ನ ಕೊಡ್ತಾರಾ ಅಂತ? 100ಕ್ಕೆ 100 ನನಗೆ ಭರೋಸಾ ಇದೆ, ನನಗೆ ಕಾನ್ಫಿಡೆನ್ಸ್ ಇದೆ. ಯಾಕಂದ್ರೆ ಆ ಕಾರ್ಯಕ್ರಮ ನನ್ ಮನೆಗೋಸ್ಕರ ಕೇಳ್ತಾ ಇಲ್ಲ, ಅವ್ರಿಗೂ ಅರ್ಥಪೂರ್ಣ ಆಗಿದೆ. ಈ ಅಬ್ದುಲ್ಲಾ ಖಾನ್ ಯಾವ್ದೇ ಕಾರ್ಯಕ್ರಮ ಮಾಡ್ಲಿ ಅದರಲ್ಲಿ ಅವ್ನ್ ಏನ್ ಪಾತ್ರ ಇರಲ್ಲ. ಈ ಬಡ ಜನರಿಗೆ, ಬಡವರಿಗೆ, ಬಿಡಿ ಕಾರ್ಮಿಕರಿಗೆ, ಆಮೇಲೆ ಹಿಂದುಳಿದ ವರ್ಗದವರಿಗೆ, ದೀನ ದಲಿತರಿಗೆ ಅವನು ಹೋರಾಟ ಮಾಡ್ತಾನೆ ಅಂತ ಬಹಳ ಅರ್ಥ ಆಗಿದೆ. ನೆನ್ನೆ ಕೇಳೋದ್ರಲ್ಲಿ ಅವರು ನನ್ಗೆ ಅವ್ರ ವಿಶ್ವಾಸನೂ ನನ್ಗೆ ಆ ಮಾತಿನಲ್ಲಿ ವಿಶ್ವಾಸನೂ ಬಂದಿದೆ. ಸ್ಲಮ್ ಏರಿಯಾದವ್ರಿಗೆ, ಬಿಡಿ ಕಟ್ಕೊಂಡ್ ಜೀವನ ಮಾಡೋರಿಗೆ ಬಹಳ ಜನರಿಗೆ ಮನೆ ಇಲ್ಲ. ಅವ್ರು ಏನ್ ಬಿಡಿ ಕಟ್ಟೋದು, ಏನ್ 250 ರೂಪಾಯಿ 1,000 ಬಿಡಿ ಕೊಡ್ತಾರೆ, 1,500 ಬಿಡಿ ಕಟ್ತಾರೆ. ಇಲ್ಲಂದ್ರೆ ಜಾಸ್ತಿ ಫುಲ್ ಡೆಡಿಕೇಟ್ ಮಾಡಿದ್ರೆ 2,000 ಬಿಡಿ ಆಗುತ್ತೆ. ಆ 2,000 ಬಿಡಿ ಕೆಲವು ಟೈಮ್ ಆಗುತ್ತೆ, ಕೆಲವು ಟೈಮ್ ಆಗಲ್ಲ. ಅದ್ರಲ್ಲಿ ಅವ್ನು 2-3 ಮಕ್ಕಳು ಸಾಕೊಂಡು ಬಾಡಿಗೆ ಕಟ್ಕೊಂಡು ಜೀವನ ನಡೆಸೋದು ಒಂದು ತುಂಬಾ ಈಗಲೂ ಕಷ್ಟ ಇದೆ. ಹಾಗಾಗಿ ನನ್ನ ಅಭಿಪ್ರಾಯ ಏನು, ಈ ರೀತಿ ಅವ್ರಿಗೆ ಒಂದು ನಿವೇಶನ, ಖಾಲಿ ನಿವೇಶನ ಕೊಟ್ರೆ ಮುಂದಿನ ದಿನಗಳಲ್ಲಿ ಸರ್ಕಾರ ಅದಕ್ಕೂ ಆ ನಿವೇಶನ ಮನೆ ಮಂಜೂರು ಮಾಡಿ ಅವ್ರ ಒಂದು ಮನೆ ಆಗುತ್ತೆ. ನಾನು ಅರ್ಹರ ಫಲಾನುಭವಿ ಯಾರಿದ್ದಾರೆ ಐ ನೋ ಈಚ್ ಅಂಡ್ ಎವ್ರಿ. ನಮ್ ವಾರ್ಡ್ ನಲ್ಲಿ ಗ್ರೌಂಡ್ ರಿಯಾಲಿಟಿ ನಾನು ಚೆಕ್ ಮಾಡಿ ಹೇಳ್ತಾರೆ. ಅದು ಬಹಳ ಜನ ಬಾಡಿಗೆ ಮನೆ 5,000, 4,000 ಈ ರೀತಿ ಕಟ್ಟಾಗತ್ತೆ ಇಲ್ಲ. ಅದ್ ನನ್ಗೆ ವಿಶ್ವಾಸ ಇದೆ, ನಮ್ಮ ನಾಯಕರ ಬಗ್ಗೆ ಗೌರವ ಇದೆ. ನನ್ನ ಮಾತಿಗೆ ಸ್ಪಂದಿಸ್ತಾರೆ, ನನ್ನ ಮಾತಿಗೆ ಬೆಲೆ ಗೌರವ ಕೊಡ್ತಾರೆ. ನನ್ನ ಏರಿಯಾ ಜನರಿಗೆ, ಬಡವರಿಗೆ ಅನುಕೂಲವನ್ನು ಮಾಡ್ಕೊಡ್ತಾ ಇರಬೇಕಂತ ನಿಟ್ಟಿನಲ್ಲಿ ಅದಾಗೆ ಆಗುತ್ತೆ ಅಂತ ನಮ್ಗೆ. ಇವತ್ತು ರಾಜಕಾರಣದಲ್ಲಿ ನಿಮ್ಗೂ ತಿಳಿದಿರದಾಗೆ ಒಬ್ಬ ಗ್ರಾಮ ಪಂಚಾಯತಿ ಮೆಂಬರ್ ಆಗ್ಬೇಕಂದ್ರೂ ಬಹಳ ಕಷ್ಟ ಇದೆ. ಅಂತ ಒಂದು ಸಂದರ್ಭದಲ್ಲಿ ಅಬ್ದುಲ್ಲಾ ಖಾನ್ ಅವರು ಈ ರಾಜ್ಯಕ್ಕೆ ಕೆಪಿಸಿಸಿ ವರ್ಗದ ಅಲ್ಪಸಂಖ್ಯಾತರ ಉಪಾಧ್ಯಕ್ಷರಾಗಿದ್ದಾರೆ. ಎಷ್ಟರ ಮಟ್ಟಿಗೆ ಅದು ಸಾಧ್ಯ ಆಯ್ತು ಅಂತ? ಮೊನ್ನೆ ತಾನೇ ಎಲೆಕ್ಷನ್ ನಡೀತು. ನನ್ನ ಎಲೆಕ್ಷನ್ಗೂ ಸಹ ನನ್ನ ವಾರ್ಡಿನ ಜನ 1,200 ಓಟಿಗೆ 957 ಓಟ್ ಕೊಟ್ರು. ಅಲ್ಲಿ ನನಗೆ ಬಹಳ ಸಂತೋಷ ಆಯ್ತು, ತೃಪ್ತಿ ಆಯ್ತು. ಬೇರೆ ವಾರ್ಡ್ ನಲ್ಲಿ ಜಿದ್ದಿ ಫೈಟ್, ಯಾರೋ 7 ಓಟಿಂದ ಗೆಲ್ತಾವ್ರೆ, ಯಾರೋ 2 ಓಟಿಂದ ಗೆಲ್ತಾವ್ರೆ, ಯಾರೋ ಕೊನೆ ಮುಂದೆ ಬಂದು 1 ಓಟಿಂದ ಸೋತ್ತಾರೆ ಅಂತ ಒಂದು ಕಾಂಪಿಟೇಷನ್ ಇದ್ದಾಗ ಇಷ್ಟೊಂದು ಜನ ನನ್ನ ಮೇಲೆ ಪ್ರೀತಿ ವಿಶ್ವಾಸ ಇಟ್ಕೊಂಡಿದ್ದಾರೆ ಅಂತ ಅಷ್ಟೊಂದು ಓಟ್ ಕೊಡ್ಬೇಕಂದ್ರೆ ನನ್ಗೇನೋ ನನ್ನಲ್ಲಿ ಒಂದು ಗುಣ ಇದೆ, ನಾನು ಮಾಡೋ ರೀತಿ ಅವ್ರಿಗೆ ಇಷ್ಟ ಆಗಿದೆ, ಅದರಿಂದ ನನ್ಗೆ ಓಟ್ ಕೊಡ್ತಾ ಇದಾರೆ ಅಂತ ಅನಿಸಿದೆ. ನನಗೂ ಮೊನ್ನೆ ಸಾಹೇಬ್ರ ಎಲೆಕ್ಷನ್ಗೂ ಸಹ 1,200 ಓಟ್ ಚಿಲ್ಲರೆಯಲ್ಲಿ 1,026 ಕಾಂಗ್ರೆಸ್ ಬಿದ್ದಿದೆ. ನಿಮ್ಮ ವಾರ್ಡ್ ಅಲ್ಲಿ? ನನ್ನ ವಾರ್ಡ್ ಅಲ್ಲಿ ಹೈಯೆಸ್ಟ್ ಲೀಡ್ ನಂದೇ ವಾರ್ಡ್. ಇಡೀ 30 ವಾರ್ಡ್ ಅಲ್ಲಿ ಕಾಂಗ್ರೆಸ್ಗೆ ಹೈಯೆಸ್ಟ್ ಲೀಡ್ ನಾನೇ ಕೊಟ್ಟಿರೋದು. ನನಗೆ ಬಹಳ ಹೆಮ್ಮೆ ಇದೆ, ಅದರಿಂದ ಒಂದು ಇದಿದೆ. ಅದೇ ನಾನು ಕೇಳಿದ್ದು, ರಾಜ್ಯ ಉಪಾಧ್ಯಕ್ಷರಾಗಿದ್ರಲ್ಲ ಅಲ್ಪಸಂಖ್ಯಾತರ, ಇದಕ್ಕೆ ಎಷ್ಟು ಖುಷಿ ತಂದು ಕೊಡ್ತದೆ ಅಂತ? ಯಾಕಂದ್ರೆ ಸಾಮಾನ್ಯ ಮಾತಲ್ಲ, ರಾಜ್ಯದಲ್ಲಿ ಇವತ್ತು ಉಪಾಧ್ಯಕ್ಷರಾಗಿದ್ದಾರೆ ಅಲ್ಪಸಂಖ್ಯಾತರಿಗೆ. ಹೌದು,
ಸರ್, ಅಲ್ಪಸಂಖ್ಯಾತರು ಇಟ್ ಸೆಲ್ಫ್ ರಿಸೆಂಬಲ್ ದಿ ಮೈನಾರಿಟೀಸ್. ಹೌದು. ಮೈನಾರಿಟಿ ಇಟ್ ಮೀನ್ಸ್ ಇಟ್ ಇಸ್ ಬ್ಯಾಕ್ವರ್ಡ್. ಅವರು ಬಹಳ ಏನು ಡೆವಲಪ್ಮೆಂಟ್ಸ್ ಮೈನಾರಿಟೀಸ್ ಇನ್ನೂ ಆಗಿಲ್ಲ. ನಾವು ಹಂಗೆ ಉಳಿದಿದ್ದೀವಿ. ಕಾರಣ ಏನಂದ್ರೆ ನಮ್ದ್ರಾಗ ಇಲಿಟ್ರಸಿ ರೇಟ್ ಜಾಸ್ತಿ ಇದೆ, ಲಿಟ್ರೇಟ್ ಬಹಳ ಕಡಿಮೆ ಇದ್ದಾರೆ. ನಾವೆಷ್ಟು ಕಷ್ಟಪಟ್ಟು ಅವ್ರಿಗೆ ಮೋಟಿವೇಟ್ ಮಾಡಿದ್ರು ಒಂದು ಮಟ್ಟದಲ್ಲಿ ಕೇಳ್ತಾರೆ. ಅದ ನಂತರ ಆದ್ಮೇಲೆ ಈಗ ಈ ಜೀವನ ಮಾಡ್ಬೇಕಪ್ಪ, ಕಷ್ಟ ಇದೆ ಅಂತ ಕೂಲಿ ಕೆಲಸ ಮಾಡೋದು, ಗಾರೆ ಕೆಲಸ ಮಾಡೋದು, ಬಿಡಿ ಕಟ್ಟೋದು, ಇಂಥದ್ರಲ್ಲಿ ಅವ್ರ ಕಾಲ ಕಳೆದೋಗ್ತಾ ಇದೆ. ಹಾಗಾಗಿ ನಾವು ಹಿಂದುಳಿದ ವರ್ಗದವರು ಆಗಿ ಹಂಗೆ ಉಳಿದಿದ್ದೀವಿ. ಈಗ ನಮ್ ಮೈನಾರಿಟೀಸ್ ಮೇಲೆ ತಗೊಂಡ್ಬರ್ಬೇಕಂದ್ರೆ ನಮ್ಮಂತ ಯಾರನ್ನ ಒಬ್ರು ಒಂದು ಇಚ್ಛಾಶಕ್ತಿ ಒಂದು ಇಟ್ಕೊಂಡು ಒಂದು ಮಾರ್ಗದಲ್ಲಿ ಹೋದ್ರೆ ಏನೋ ಒಂದು ನಮ್ಮ ಮೈನಾರಿಟೀಸ್ಗೆ ಅನುಕೂಲ ಮಾಡ್ಬೋದು ಅಂತ ಮಾತನ್ನು ಮಾಡ್ತಾ ಇದ್ದೀವಿ. ನೀವು ಹೇಳಿದಾಗೆ ನೀವು ಉಪಾಧ್ಯಕ್ಷರಾಗಿ ಅಲ್ಪಸಂಖ್ಯಾತರಾಗಿದ್ದೀರಾ. ಯಾವ್ಯಾವ ಜನಗಳಿಗೆ ಸಹಕಾರಿಯಾಗಿರ್ತಕ್ಕಂಥ ಯೋಜನೆಗಳನ್ನ ತಂದಿದ್ದೀರಾ ಅವ್ರ ಪರವಾಗಿ? ಸರ್, ಸಾಕಷ್ಟು ಅಲ್ಪಸಂಖ್ಯಾತರ ಆಯೋಗದಿಂದ ಹಾಗೂ ಅಲ್ಪಸಂಖ್ಯಾತರ ಡೆವಲಪ್ಮೆಂಟ್ KMDC ಅಂತ ಇದೆ, ಕರ್ನಾಟಕ ಮೈನಾರಿಟಿ ಡೆವಲಪ್ಮೆಂಟ್ ಕಾರ್ಪೊರೇಷನ್. ಇದರಿಂದ ಹಲವಾರು ಸ್ಕೀಮ್ಸ್ ಗಳಿದಾವೆ. ಅದು ಸ್ಕಾಲರ್ಶಿಪ್ ಆಗ್ಲಿ, ಬೇರೆದು ಲ್ಯಾಪ್ಟಾಪ್ ಕೊಡೋದಾಗ್ಲಿ, ಹೈಯರ್ ಎಜುಕೇಶನ್ ಲೋನ್ ಕೊಡೋದಾಗ್ಲಿ, ಇಂಥದ್ರಲ್ಲಿ ನಾನು ಬಹಳ ಎಕ್ಸ್ಪರ್ಟ್. ನಾನು ಲೀಸ್ನಾಗ ಹಾಕೊಂಡೆ ಸಾಹೇಬ್ರು ಕೊಟ್ರೆ ಸಾಹೇಬ್ ತುರ್ತಾಗಿ ಅದು ಒಂದು ಲೆಟರ್ ಕೊಡ್ತಾರೆ. ಅಲ್ಲಿ ಹೋಗಿ ನಾನು ಮುಂದೆ ಯಾರ್ಯಾರು ಒಂದ್ ಸ್ವಲ್ಪ ಉತ್ಸಾಹ ತಗೊಂಡು ಅವ್ರು ಮುಂದೆ ಬಂದು ನಾನು ಸ್ವಲ್ಪ ಕಲಿಬೇಕು, ನಾನು ಹೈಯರ್ ಎಜುಕೇಶನ್ ಮಾಡ್ಬೇಕಂತ ಏನು ಇಚ್ಛಾಶಕ್ತಿಯನ್ನು ಅಂದ್ಕೊಂಡ್ ಬರ್ತಾರೆ, ಅಂತವ್ರಿಗೆ ನಾನು ಪ್ರೋತ್ಸಾಹ ಹಾಗೂ ಎಲ್ಲ ಅವ್ರಿಗೆ ಸಪೋರ್ಟ್ ಮಾಡ್ಕೊಟ್ಟಿದ್ದೀನಿ. ಬಹಳ ಕೆಲಸಗಳು ಸ್ಕಾಲರ್ಶಿಪ್ ಮುಖಾಂತರ, ಬೇರೆ ನನ್ನ ಕಡೆಯಿಂದ ಆಗೋದಷ್ಟು ಎಲ್ಲ ನಾನು ಮಾಡಿದ್ದೀನಿ. ಅದು ಹೇಳೋದು ಈ ಸಂದರ್ಭದಲ್ಲಿ ಬೇಡ, ಅದು ದೇವ್ರ ಮೆಚ್ಲಿ, ಅಲ್ಲಾ ಮೆಚ್ಲಿ ಅಂತ ಆ ಕೆಲಸ ನಾನು ಮಾಡಿದ್ದೀನಿ. ನೀವು ಹೇಳಿದಾಗೆ ನೀವು ಕೂಡ ಒಬ್ಬ ಜನಪ್ರತಿನಿಧಿಗಳು. ಇವತ್ತು ನಿಮ್ಮ ಸಮುದಾಯದಲ್ಲಿ ಅನೇಕರು ಶಿಕ್ಷಣಕ್ಕೆ ವಂಚಿತರಾಗ್ತಾ ಇದ್ದಾರೆ. ಅಂತವ್ರಿಗೆ ನೀವು ಮುಂದೆ ಒಬ್ಬ ಜನಪ್ರತಿನಿಧಿಯಾಗಿ ಬೆಳೆದ್ ನಿಂತಾಗ ಅವ್ರಿಗೆ ಯಾವ ರೀತಿ ಗೈಡೆನ್ಸ್ ಮಾಡ್ತೀರಾ? ಶಿಕ್ಷಣನೇ ಎಲ್ಲದಕ್ಕೂ ಮುಖ್ಯ, ನೀವು ಶಿಕ್ಷಣ ಪಡೀರಿ ಅಂತ ಯಾವ ರೀತಿ ಅವ್ರಿಗೆ ಇದನ್ನ ಮಾಡ್ತೀರಾ ಅಂತ? ಸರ್, ಅದೇ ನಂದು ಒಂದು ಪ್ಲಾನ್ ಇದೆ. ನಾನು ಒಂದು ಮುಂದಿನ ದಿನಗಳಲ್ಲಿ ಒಂದು ಸ್ಕೂಲ್ ಮಾಡ್ಬೇಕು. ಆದಷ್ಟು ರಿಯಾಯಿತಿ ದರದಲ್ಲಿ ಯಾರನ್ನ ಒಳ್ಳೆ ಓದೋರು, ಇಂಟ್ರೆಸ್ಟ್ ಇಟ್ಕೊಂಡು ಬರೋರಿಗೆ ಅನುಕೂಲನೂ ಮಾಡಬೇಕು ಅಂತ ಒಂದು ಪ್ಲಾನ್ ಇದೆ. ಬೇರೆ ಕಡೆನೂ ಸಹ ಇದೇ ರೀತಿ ಈಗ ಮೌಲಾನಾ ಆಜಾದ್ ಸ್ಕೂಲ್ಸ್ ಇದಾವೆ, ಮೊರಾರ್ಜಿ ದೇಸಾಯಿ ಇದೆ, ಇದರೆಲ್ಲ ಮೈನಾರಿಟಿಗೆ ಬಹಳ ಅವಕಾಶ ಇದೆ. ಇಲ್ಲಿ ಇಡೀ ಮಸೂತಿಗಳಲ್ಲಿ ಹೇಳಿ ಒಂದು ಅನೌನ್ಸ್ ಮಾಡಿಸಿ, ಯಾರ ನಮ್ಮ ಮಕ್ಕಳು 6ನೇ ಕ್ಲಾಸ್ ಓದೋರು, 7ನೇ ಕ್ಲಾಸ್ ಓದೋರು, ಅವ್ರಿಗೆ ವಸತಿ ಇದೆ, ರೆಸಿಡೆನ್ಷಿಯಲ್ ಫೆಸಿಲಿಟಿ ಇದೆ, ನಿಮ್ಗೆ ಬುಕ್ಸ್ ಫ್ರೀ ಸಿಗುತ್ತೆ, ಪೆನ್ ಫ್ರೀ ಸಿಗುತ್ತೆ, ಓದ್ಬೇಕು ನೀವು, ನಾನು ಎಲ್ಲ ಕೋಆರ್ಡಿನೇಟ್ ಮಾಡ್ತೀನಿ, ನಾನು ಮುಂದೆ ಬಂದು ನಿಮ್ಗೆಲ್ಲ ಫಾರ್ಮಾಲಿಟೀಸ್ ಮಾಡಿ ದಾಖಲೆಯನ್ನು ಮಾಡ್ತೀನಿ ಅಂತ ಇಡೀ ಮಸೂತಿಗಳಲ್ಲಿ ಹೇಳ್ಸಿ ಒಂದು ಕಾರ್ಯರೂಪಕ್ಕೆ ಬಂದಿದೆ. ಅದು ಒಂದು ಹಂತಕ್ಕೆ ನಡೀತಾ ಇದೆ. ಮುಂದೆ ಇನ್ನು ಸ್ವಲ್ಪ ಇಂಟ್ರೆಸ್ಟ್ ಆಗಿ ತಗೊಂಡ್ ಮಾಡ್ಬೇಕಂತಾನು ಇದ್ದೀನಿ. ಅಲ್ಪಸಂಖ್ಯಾತರು ಮೈನಾರಿಟಿ ಅಂತಂದ್ರೆ ಜಮೀರ್ ಅಹಮದ್ ಅವರು ಇವತ್ತು ಇಡೀ ರಾಜ್ಯದಲ್ಲಿ ಒಬ್ಬ ನಿಮ್ಗೆ ಆ ಸಮುದಾಯಕ್ಕೆ ಬೆನ್ನೆಲುಬಾಗಿ ನಿಂತಿದ್ದಾರೆ. ಅಬ್ದುಲ್ಲಾ ಖಾನ್ ಅವರು ಕೂಡ ನಗರಸಭೆ ಸದಸ್ಯರಾಗಿ ಜನಪ್ರತಿನಿಧಿಯಾಗಿ ಅರ್ಹ ವ್ಯಕ್ತಿ. ನೀವು ಕೂಡ ಮುಂದೆ ಜಮೀರಾತ್ ಸ್ಥಾನದಲ್ಲಿ ತುಂಬುತ್ತೀರಾ? ಸರ್, ಎಲ್ಲರಿಗೂ ಒಂದು ಆಸೆ ಇರುತ್ತೆ, ಅಧಿಕಾರದ ಆಸೆ. ಅಧಿಕಾರ ಇಲ್ಲ ಅಂದ್ರೆ ನಾವು ಜನಸಾಮಾನ್ಯರಿಗೆ ಏನು ಮಾಡಕ್ಕೆ ಆಗಲ್ಲ. ದುಡ್ಡಿದ್ರೆ ಒಂದು ಏನು ಅಷ್ಟೊಂದು ನಾವು ಲಾಭ ಪಡ್ಸ್ಕೊಳಕ್ಕೆ ಬೇರೆಯವ್ರಿಗೆ ಲಾಭ ಕೊಡಕ್ಕೆ ಆಗ್ತಾ ಇಲ್ಲ. ಅಧಿಕಾರ ಇದ್ರೆ ಅದು ಕಲಾನೇ ಬೇರೆ ಇರುತ್ತೆ, ಅದು ಟೆಕ್ನಿಕೆ ಬೇರೆ ಇರುತ್ತೆ. ಅಧಿಕಾರ ಯಾಕೆ ಪಡಿಬೇಕು ಅಂದ್ರೆ ನಾನು ಇದೇ ಬಯಸ್ತೀನಿ ಅಲ್ಲ ಹತ್ರ, ಅಲ್ಲ ಒಳ್ಳೆ ಮನ್ಸಿರೋರ್ಗೂ, ಅಲ್ಲ ಯಾವತ್ತು ಮನ್ಸು ಒಳ್ಳೆ ಇಟ್ಕೊಂಡು ಜನರ ಒಂದು ಕಷ್ಟ ಸುಖಕ್ಕೆ ಸ್ಪಂದಿಸಿರೋರಿಗೆ ನಾನು ಅಲ್ಲಾಗಂತ ಬೇಡ್ಕೊಂತೀನಿ, ಅಂತವ್ರಿಗೆ ಅಧಿಕಾರ ಕೊಡಿ. ಅವ್ರು ಸಿಕ್ಕಿದ್ರೆ ಒಂದ್ ಸ್ವಲ್ಪ ಅವ್ರು ಮೂವ್ ಆಗ್ತಾ ಇರುವಾಗ ಜನರಿಗೂ ತಗೊಂಡು ಮೂವ್ ಆಗ್ತಾರೆ ಅಂತಕ್ಕಂಥ ಒಂದು ಭಾವನೆ ಇರುತ್ತೆ. ನಾನು ಅದೇ ಲಿಸ್ಟ್ನಾಗಿದ್ದೀನಿ. ನನಗೆ ದೇವರು ಮುಂದಿನ ದಿನಗಳಲ್ಲಿ ಅಲ್ಲಾ ಸುಬ್ಹಾನ ತಾಲಾ ಏನಾದ್ರು ಅಧಿಕಾರ ಕೊಟ್ರೆ ಇನ್ನು ಹೆಚ್ಚಾಗಿ ನಾನು ಪರೋಕ್ಷವಾಗಿ ಹಾಗೂ ಪ್ರತ್ಯಕ್ಷವಾಗಿ ನಾನು ಜೊತೆ ಇದ್ದು ಕೆಲಸ ಮಾಡ್ತೀನಿ. ನಿನ್ನೆ ನಿಮ್ಮ ವಾರ್ಡ್ನ ಅನೇಕರನ್ನ ನಾನು ಮಾತಾಡಿಸಿದಾಗ ಅಬ್ದುಲ್ಲಾ ಖಾನ್ ಅವ್ರು ಯಾವ ರೀತಿ ಅಂತ ನಾನು ಪ್ರಶ್ನೆ ಕೇಳಿದಾಗ, ಸರ್ ಅವ್ರು ಈ ಕೈ
ಕೊಟ್ಟಿದ್ದು ಈ ಕೈ ಗೊತ್ತಾಗಲ್ಲ ಅಂತ ಮನುಷ್ಯ ಯಾವತ್ತು ಪಬ್ಲಿಸಿಟಿಗೆ ಅವರು ಮಾನ್ಯತೆ ಕೊಡಲ್ಲ ಅಂತ ಹೇಳ್ತಿದ್ದಾರೆ. ಯಾಕೆ ನೀವು ಈ ಕೈ ಕೊಟ್ಟಿದ್ದು ಈ ಕೈಯಲ್ಲಿ ಪ್ರಚಾರ ಅಂತ ಬಯಸ್ತಾರೆ ಈ ಕಾಲಘಟ್ಟದಲ್ಲಿ, ನೀವ್ ಯಾಕೆ ಅದನ್ನ ಬಯಸ್ತಿಲ್ಲ ಅಂತ? ನಾವು ಸತ್ತುವಾಗ ನಮ್ ಜೊತೆ ನಾವೇನ್ ಒಳ್ಳೆ ಗುಣಗಳು ಮಾಡಿರ್ತೀವಿ, ಹಾ. ಒಳ್ಳೆ ರೀತಿನ ಏನ್ ನಾವ್ ನಡ್ಕೊಂಡಿರ್ತೀವಿ, ಹ್ಮ್. ಅದೇ ನಮ್ ಜೊತೆ ಬರೋದು. ಹ್ಮ್. ನಾವ್ ಇದೆಲ್ಲ ಪ್ರಾಪರ್ಟಿ ಇದೆ, ಹ್ಮ್. ಬಿಲ್ಡಿಂಗ್ಸ್ ಇದೆ, ಜಾಗ ಇದೆ, ಜಮೀನ್ಗಳಿದೆ, ಇದೆಲ್ಲ ಬಿಟ್ಟು ಹೋಗ್ಬೇಕು ನಾವು ದಿವಸ. ನಾವು ನಮ್ ಕುರಾನು ಹೇಳುತ್ತೆ, ಹ್ಮ್. ನೀವೇನ್ ಮಾಡಿದ್ರು ಅಲ್ಲಾಗೆ ಮೆಚ್ಚಬೇಕು, ಅಲ್ಲಾ ಮೆಚ್ಚಬೇಕು. ಹ್ಮ್. ಅಲ್ಲ ಅವ್ನ್ ಒಬ್ರು ಮೆಚ್ಚಿಬಿಟ್ರೆ ಜನರಿಗೆ ಮೆಚ್ಚಿದ ಅವ್ನ ಕೈನ ಇರುತ್ತೆ ಹ್ಮ್. ಅಂತ ನಮ್ ಕುರಾನ್ ಹೇಳುತ್ತೆ. ಅಲ್ಲ ನಾವೇನ್ ಮಾಡ್ತಾ ಇರೋದು ನಾವು ಅಲ್ಲ ನೋಡ್ತಾ ಇದ್ದಾನೆ. ಹ್ಮ್. ನಾವ್ ಕೆಟ್ಟದ್ದು ಮಾಡಿದ್ರು ಅಲ್ಲ ನೋಡ್ತಾನೆ, ಹ್ಮ್. ಒಳ್ಳೇದ್ ಮಾಡಿದ್ರು ಅಲ್ಲ ನೋಡ್ತಾನೆ. ನಮ್ಗೆ ಅಲ್ಲ ಮೇಲೆ ನಂಬಿಕೆ ಇದೆ. ನಾವು ಮಾಡ್ತಾ ಇರೋದು ಯಾವತ್ತು ವೇಸ್ಟ್ ಆಗಲ್ಲ. ಅದಕ್ಕೆ ಪ್ರತಿಫಲ ನಮ್ಗೆ ರಿವರ್ಸ್ ಆಗಿ ಅಲ್ಲ ಖುದ್ದಾಗಿ ಕೊಡ್ತಾನಂತ ಒಂದು ಭರವಸೆ ಇದೆ. ಆ ನಿಟ್ಟಿನಲ್ಲಿ ನಾವು ಹೋಗ್ತಾ ಇದ್ದೀವಿ. ಶಾಸಕ ಟಿ.ಬಿ. ಜಯಚಂದ್ರ ಅವ್ರ ಬಗ್ಗೆ ನಿಮ್ಗೆ ಬಹಳ ಅಪಾರವಾದ ನಂಬಿಕೆ ಇದೆ. ಅವರು ಕೂಡ ಈ ರಾಜ್ಯದಲ್ಲಿ ಒಬ್ಬ ಪ್ರಭಾವಿ ನಾಯಕರು ಕೂಡ ಹೌದು, ಮಾಜಿ ಸಚಿವರು ಕೂಡ ಹೌದು. ಅವ್ರಿಗೆ ಮಂತ್ರಿ ಸ್ಥಾನವನ್ನ ಕೊಟ್ಟಿಲ್ಲ ಸರ್ಕಾರವು. ಮುಂದಿನ ದಿನಗಳಲ್ಲಿ ಜಯಚಂದ್ರ ಅವ್ರಿಗೆ ಮಂತ್ರಿ ಸ್ಥಾನ ಸಿಗ್ತದಂತ ನಂಬಿಕೆ ನಿಮ್ಗೆ ಇದೆಯಾ? ಸರ್, ಜಯಚಂದ್ರ ಹೆಸರೇ ಜಯ. ಹ್ಮ್. ಜಯಚಂದ್ರ ಅಂದ್ರೆ ಅಭಿವೃದ್ಧಿ, ಹ್ಮ್. ಅಭಿವೃದ್ಧಿ ಅಂದ್ರೆ ಜಯಚಂದ್ರ. ಹ್ಮ್. ಸರ್, 2006-7 ನೀವು ಶಿರಾ ನಗರ ತಗೊಳ್ಳಿ, ಶಿರಾ ತಾಲೂಕ್ ತಗೊಳ್ಳಿ, ಹ್ಮ್. ಯಾವ ಮಟ್ಟಿಗೆ ಡೆವಲಪ್ಮೆಂಟ್ ನಂಗೆ ಕುಸಿದಿತ್ತಂದ್ರೆ ಹ್ಮ್. ನೀವ್ ಹೇಳದ್ ಬೇಡ, ನಾವ್ ಹೇಳ್ಕೊಳ್ಳೋದೇ ಬೇಡ ಹಂಗಾಗಿತ್ತು. ಹ್ಮ್. ಇಲ್ಲಿ ಶಿರಾಗ ಬಂದು ಯಾವನ ಹೋಟೆಲ್ನಾಗ ನೀರ್ ಕೇಳಿದ್ರೆ ತಿಂಡಿ ಬೇಕಾ, ಹಾ. ಇದು ಇಡ್ಲಿ ಬೇಕಾ, ಹ್ಮ್. ಚಿತ್ರಾನ್ನ ಬೇಕಾ, ಹ್ಮ್. ತಗೊಂಡ್ರೆ ನೀರ್ ಕೊಡ್ತೀವಿ ಅಂತ ಆ ಪರಿಸ್ಥಿತಿ ನಮ್ ಶಿರಾದಲ್ಲಿತ್ತು. ಹ್ಮ್. ಜಯಚಂದ್ರ ಸಾಹೇಬ್ರ ಒಂದು ನಾವು ಹೇಳ್ಬೇಕಂದ್ರೆ ಅವ್ರದ್ದು ವಿಷನ್, ಹ್ಮ್. ಅವ್ರ ಮಿಷನ್ ಯಾವತ್ತೂ ಅವರು 50 ವರ್ಷದ ಮುಂದೆ ಯೋಚನೆ ಮಾಡಿ ಕೆಲಸ ಮಾಡಿರೋರು. ಹಾ. ಯಾವತ್ತು ಅವ್ರ ವಿಷನ್ ಇದೆಯಲ್ಲ, ಇವತ್ತಲ್ಲಪ್ಪ ನಾನು 50 ವರ್ಷ ಮುಂದೆ ಏನ್ ಆಗುತ್ತೆ ಅದನ್ನ ಇಟ್ಕೊಂಡು ನಾನು ಕೆಲಸ ಮಾಡೋದು ಅಂತ ಅವ್ರು ಹೇಳ್ತಾರೆ. ಹ್ಮ್. ಅದು ನಾವು ಕಣ್ಣಾರೆ ನೋಡಿದೀವಿ. ಹ್ಮ್. ಅವರು ಹೇಮಾವತಿ ನೀರು ಯಾವತ್ತು ಕಳ್ಳಂಬೆಳಕ್ ತಗೊಂಡ್ಬಂದ್ರು, ಹ್ಮ್. ಅದ ನಂತರ ನಮ್ ಶಿರಾಗ್ ಬರ್ತಾ ಇದೆ ಅಂತ ಒಂದೊಂದು ಉತ್ಸಾಹ, ಒಂದು ಪ್ರೋತ್ಸಾಹ ಅವ್ರು ಏನ್ ಕೊಟ್ರು ಜನರಲ್ಲಿ, ಒಂದು ಅದೇ ಮೈಂಡ್ ಇವತ್ತು ಉಳಿದಿದೆ. ಈಗ ನಮ್ ಬೆಳಗ್ಗೆ ಎದ್ದ ತಕ್ಷಣ ನಾವು ಕೆರೆ ನೋಡ್ತೀವಿ. ಹೌದು. ನಾವೆಲ್ಲ ಮುಸ್ಲಿಂ ಜನಾಂಗ ಈ ಕೆರೆ ದೊಡ್ಡ ಕೆರೆ ಹತ್ರನೇ ಇರೋದು. ಕೆರೆ ನೋಡಿದ ತಕ್ಷಣ ಜಯಚಂದ್ರ ಜ್ಞಾಪಕ ಬರುತ್ತೆ. ಇವತ್ತು ನೋಡಿ, ಈ ಸರಿ ಫುಲ್ ಮಳೆ ಇಲ್ಲ, ಮಳೆ ಇಲ್ಲ, ಟೋಟಲ್ ಮಳೆ ಕಡಿಮೆ. ಆದ್ರೂ ಸಹ ನೀವು ಇವತ್ತು ಹೋಗಿ ನೋಡಿ, ಕೆರೆ ತುಂಬಿದೆ. ಅದು ಕೆರೆ ತುಂಬಿರೋದ್ ಕಾರಣನೇ ಟಿ.ಬಿ. ಜಯಚಂದ್ರ ಅವರು ಹೇಮಾವತಿ ಹರಿಕಾರರು, ಈ ನಾಡಿನ ಭಗೀರಥರು, ಇಡೀ ರಾಜ್ಯದ ಅತ್ಯುತ್ತಮ ಶಾಸಕರು, ಆಮೇಲೆ ಹೇಳ್ಬೇಕಂದ್ರೆ 50 ವರ್ಷದ ಅನುಭವಸ್ಥರು, ಮುತ್ಸಜ್ಜಿ, ಆಮೇಲೆ ಇನ್ನು ಮುಂದೆ ಹೇಳ್ಬೇಕಂದ್ರೆ ಒಳ್ಳೆ ಗುಣವಂತ ನಾಯಕರು, ಒಳ್ಳೆ ಪ್ರೀತಿಯ ಪಾತ್ರರು, ನಮ್ಗೆಲ್ಲ ಮೆಂಟರ್ ಆಗಿ, ನಮ್ಗೆಲ್ಲ ಒಂದು ಮಾರ್ಗಸೂಚಕರು ಆಗಿ ಅವರು ನಮ್ ಜೊತೆ ಇದ್ದಾರೆ. ದೇವರು ಅವ್ರಿಗೆ ಆಯುಷು ಅವ್ರಿಗೆ ಇನ್ನು ಕೊಡ್ಲಿ. ಇನ್ನು ಮುಂದೆ ನಮ್ ಶಿರಕ್ಕೆ ಡೆವಲಪ್ಮೆಂಟ್ ಆಗ್ಬೇಕು. ಇನ್ನು ಹೆಚ್ಚಾಗಿ ಕಾರ್ಯಕ್ರಮಗಳನ್ನು ಶಿರಾಕ್ಕೆ ತಗೊಂಡ್ಬಂದು ಇನ್ನು ಮುಂದಿನ ದಿನಗಳಲ್ಲಿ 100ಕ್ಕೆ 100 ಅವ್ರು ಮಂತ್ರಿ ಆಗುತ್ತಂತ ನನ್ಗಂತೂ ಕಾನ್ಫಿಡೆನ್ಸ್ ಇದೆ. ಅವರು ಮುಂದೆ ಮಂತ್ರಿಯಾಗಿ ಇನ್ನೂ ಹೆಚ್ಚಾಗಿ ಈ ಶಿರಾ ಕ್ಷೇತ್ರಕ್ಕೆ ಅನುದಾನ ರೀತಿಯಲ್ಲಿ ಅವ್ರು ಕೆಲಸ ಮಾಡ್ತಾರೆ ಅಂತಕ್ಕಂಥ ಭಾವನೆಯೂ ಸಹ ಇದೆ. ನೀವು ಆಯ್ಕೆ ಆಗಿರ್ತಕ್ಕಂಥ ವಾರ್ಡಿನ ಎಲ್ಲ ಜನಗಳ ಬಗ್ಗೆ ಏನ್ ಹೇಳಕ್ ಬಯಸ್ತೀರಾ? ಸರ್, ಒಳ್ಳೆ ಜನ, ಒಳ್ಳೆ ಮನ್ಸು. ಅವ್ರು ನಾನು ಮಾಡಿರೋದು ಅವ್ರು ಯಾವತ್ತು ಮರೆಯಲ್ಲ. ನಾನು ಅವ್ರದ್ದು ಯಾವತ್ತು ನಾನು ಚಿರಋಣಿ ಆಗಿರ್ತೀನಿ. ಯಾಕಂದ್ರೆ ಅವ್ರು ಕೊಟ್ಟಿರೋದು ಓಟು, ಅವ್ರು ಕೊಟ್ಟಿರೋದು ಒಂದು ಪ್ರೀತಿ, ಅದ್ ನಾನು ಯಾವತ್ತು ಈ ವಾರ್ಡ್ ಅಂತ ತಿಳ್ಕೊಂಡಿಲ್ಲ. ಇದು ನನ್ನ ಮನೆ, ಇನ್ನೊಂದು ಫ್ಯಾಮಿಲಿ ಅಂತ ನಾನು ಭಾವಿಸ್ಕೊಂಡು ಹೋಗ್ತಾ ಇರೋದು. ಅದೇ ಭಾವನೆ ನನ್ನ ವಾರ್ಡಿನ ಜನತೆಗೂ ಸಹ ಇದೆ, ಅದೇ ಇರುತ್ತೆ ಅಂತಕ್ಕಂತಾನು ಮುಂದಿನ ದಿನಗಳಲ್ಲಿ ಅದೇ ರೀತಿ ನಾನು ಮುಂದುವರಿಸ್ತೀನಿ ಅಂತಾನು ಈ ಸಂದರ್ಭ ಹೇಳಕ್ ಇಷ್ಟಪಡ್ತೀನಿ. ನಾನು ಹಿಂಗೆ ಮಾತು ಕೇಳ್ಪಟ್ಟೆ, ಅಬ್ದುಲ್ ಖಾನ್ ಅವ್ರಿಗೆ ರಾಹುಲ್ ಗಾಂಧಿ ಅಂದ್ರೆ ಬಹಳ ಅಚ್ಚುಮೆಚ್ಚು ಅಂತೆ, ಅವ್ರು ಪ್ರಧಾನಿ ಆಗ್ಬೇಕು ಅಂತ ಒಂದು ಹಠ ಇದೆ ಅಂತೆ, ನಿಜನಾ? ಹೌದು ಸರ್. ಯಾಕೆ? ರಾಹುಲ್ ಗಾಂಧಿ ಈಸ್ ಎ ಸೆಕ್ಯುಲರ್ ಲೀಡರ್. ಹೌದು. ಈಸ್ ಎ ಗುಡ್ ಔಟ್ಫಿಟ್ ಫಾರ್ ಸೆಕ್ಯುಲರ್. ಏನ್ ನಮ್ಮ ಗಾಂಧಿ ಭಾರತ್ ಅಂತ ನಾವು ಏನು ಹೇಳ್ತಾ ಇದೀವಿ, ಆ ಗಾಂಧಿ ಭಾರತಿನ ಆ ಸಂಸ್ಕೃತಿ ಹೊಂದಿರೋರು. ಆಮೇಲೆ ಈ ಪ್ರಜಾಪ್ರಭುತ್ವದಲ್ಲಿ ಒಳ್ಳೆ ನಂಬಿಕೆ ಇಟ್ಕೊಂಡಿರೋರು, ದೀನ ದಲಿತರು, ಅಲ್ಪಸಂಖ್ಯಾತರು, ಹಿಂದುಳಿದ ವರ್ಗದವರು, ಆದಿವಾಸಿಗಳಿಗೆ ಒಂದು ಏನಾದ್ರೂ ಸ್ಥಾನಮಾನ ಇವತ್ತು ಇದೆ ಅಂದ್ರೆ ಅದು ಕಾಂಗ್ರೆಸ್ ಪಕ್ಷದಿಂದ, ಅವ್ರು ಸೋನಿಯಾ ಮೇಡಮ್ ಕಡೆಯಿಂದ, ಅವ್ರು ರಾಹುಲ್ ಗಾಂಧಿ ಕಡೆಯಿಂದ ಅಂತ ಹೇಳಕ್ ನಾನು ಇಷ್ಟಪಡ್ತೀನಿ. ಅವರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಕೊಟ್ಟಿದಂತಹ ಸಂವಿಧಾನ ಏನಿದೆ ಅದು ಎತ್ತಿ ಹಿಡಿದು
ಈ ಸಂವಿಧಾನಕ್ಕೆ ಪಾಲನೆ ಮಾಡಬೇಕು, ಈ ಸಂವಿಧಾನದಂತೆ ಈ ರಾಷ್ಟ್ರ ನಡಿಬೇಕು ಅಂತ ಒಂದು ಗುರಿ ಇಟ್ಕೊಂಡು ಹೋರಾಟ ಮಾಡೋರು ಮುಂದಿನ ದಿನಗಳಲ್ಲಿ ನನ್ನ ಆಸೆ ಮತ್ತು ಅಭಿಲಾಷೆ ಅವ್ರು ಮುಂದಿನ ದಿನಗಳಲ್ಲಿ ಪ್ರಧಾನಮಂತ್ರಿ ಆಗೇ ಆಗ್ತಾರೆ. ಅದಕ್ಕೆ ತಪ್ಪಿಸಕ್ಕೆ ಯಾರ ಕಾರಣದಿಂದನೂ ಸಾಧ್ಯ ಆಗಲ್ಲ ಅಂತಕ್ಕಂಥ ಮಾತಾಡ್ತಾರೆ. ಜಯಚಂದ್ರ ಅವರ ಆಡಳಿತ ಬಗ್ಗೆ 10 ಮಾರ್ಕ್ಸ್ಗೆ ಎಷ್ಟು ಅಂಕಗಳು ಕೊಡ್ತೀರಾ? ಜಯಚಂದ್ರ ಅವರ ಆಡಳಿತ 10ಕ್ಕೆ 10 ಕೊಡ್ತೀನಿ. 10ಕ್ಕೆ 10 ಕೊಡ್ತೀನಿ. ನೀವು ರ್ಯಾಪಿಡ್ ಫೈರ್ ವ್ಯಕ್ತಿಗಳ ಹೆಸರುಗಳನ್ನ ಕೇಳ್ತಾ ಹೋಗ್ತೀನಿ, ಒಂದು ವಾಕ್ಯದಲ್ಲಿ ಉತ್ತರಿಸ್ತಾ ಹೋಗ್ಬೇಕು. ರಾಹುಲ್ ಗಾಂಧಿ ದೊಡ್ಡ ಮಹಾನ್ ವ್ಯಕ್ತಿತ್ವ. ಜಮೀರ್ ಅಹಮದ್ ಖಾನ್ ಗುಣವಂತ. ಟಿ.ವಿ. ಜಯಚಂದ್ರ ಅವರು ಜನಪ್ರೇಮಿ. ಶಿರಕ್ಷೇತ್ರ ಜನರು ಒಳ್ಳೆ ಬಯಸೋರು. ಅಲ್ಪಸಂಖ್ಯಾತರ ಜನಗಳ ಬಗ್ಗೆ. ಅಲ್ಪಸಂಖ್ಯಾತರ ಜನರು ಎಲ್ಲ ಜನರ ಜೊತೆ ಬೆರ್ತಿ ನಡೆಯೋರು. ಕೊನೆಯದಾಗಿ ಈ ಒಂದು ಸಂದರ್ಶನ ಏನ್ ಅನಿಸ್ತು ಒಂದ್ ಮಾತಲ್ಲಿ? ಚೇತನ್ ಅವರು ಜರ್ನಲಿಸ್ಟ್ ಆಗಿ ಈಗಾಗಲೇ ನಿರ್ವಹಿಸ್ತಾ ಇದ್ದಾರೆ. ಬಹಳ ಜನ ಜೊತೆ ಇಂಟರ್ವ್ಯೂ ಮಾಡಿದೀವಿ. ಆದ್ರೆ ಇಷ್ಟೊಂದು ಒಳ್ಳೆ ಕಲೆ ಇಟ್ಕೊಂಡು ಇರೋರು ಚೇತನ್ ಅವರು ಬಹಳ ಮುಂದೆ ಹೋಗ್ತಾರೆ. ಅವ್ರಿಗೂ ಅವ್ರ ಚಾನಲ್ ಬಹಳ ಮುಂದೆ ಹೋಗ್ಲಿ, ಜನರ ಪ್ರೀತಿಯಿಂದ ಪಾತ್ರ ಆಗ್ಲಿ, ಇನ್ನು ಪ್ರೋತ್ಸಾಹ ಉತ್ಸಾಹ ಇವ್ರ ಕೊಡ್ಲಿ. ನಾವು ಇವ್ರ ಜೊತೆಗೆ ಇರ್ತೀವಿ. ನನಗೂ ಬಹಳ ಸಂತೋಷ ಆಯ್ತು ಇವ್ರ ಜೊತೆ ಇಂಟರ್ವ್ಯೂ ಮಾಡಿಕ್ಕೆ. ಇನ್ನು ಮುಂದಿನ ದಿನಗಳಲ್ಲಿ ಒಳ್ಳೆ ಬೆಳಿಲಿ ಅಂತ ಆಶಿಸ್ತಾ ಒಂದು ಮಾತು ಮುಗಿಸ್ತೇನೆ. ಇಷ್ಟು ಹೊತ್ತು ನಮ್ಮ ಜೊತೆ ಹುಟ್ಟುಹಬ್ಬ ನಿನ್ನೆ ಆಚರಿಸಿಕೊಂಡು ಸತತವಾಗಿ ಅನೇಕ ಬಡವರಿಗೆ ಆಧಾರಿಯಾಗ್ತಾ ಬಂದಿರತಕ್ಕಂಥವ್ರು ಅಬ್ದುಲ್ಲಾ ಖಾನ್ ಅವರು ಇಷ್ಟು ಹೊತ್ತು ನಮ್ಗಳ ಜೊತೆ ಸಮಯನ ಕೊಟ್ಟಿದ್ದಕ್ಕೆ ತುಂಬಾ ಹೃದಯದ ಧನ್ಯವಾದಗಳು ಸರ್. ನಿಮ್ಮ ರಾಜಕೀಯ ಭವಿಷ್ಯ ಕೂಡ ಉಜ್ವಲವಾಗ್ಲಿ, ಮುಂದೆ ನೀವು ಕೂಡ ಶಾಸಕರಾಗಿ ಹೊರಹೊಮ್ಮಲಿ, ಆ ಅರ್ಹತೆ ಎಲ್ಲವೂ ಕೂಡ ನಿಮ್ಮಲ್ಲಿದೆ ಅಂತ ನಾನು ಭಾವಿಸ್ತೇನೆ. ಮುಂದೆ ನಿಮ್ಮ ಸಮುದಾಯಗಳಿಗೆ, ಅಲ್ಪಸಂಖ್ಯಾತರು, ಹಿಂದುಳಿದವ್ರಿಗೆ, ಎಲ್ಲ ಮಕ್ಕಳಿಗೆ ಶಿಕ್ಷಣವನ್ನ ಕೊಡ್ತೀನಿ ಅಂತಕ್ಕಂಥ ಒಂದು ದೃಢ ಮನಸ್ಸು ಮಾಡಿದ್ದಾರೆ. ಶಿಕ್ಷಣ ಸಂಸ್ಥೆ ಕಟ್ಟಬೇಕು ಅಂತ ಅವರ ಕನಸೇನಿದೆ ಶಿಕ್ಷಣ ಸಂಸ್ಥೆ ಕಟ್ಟೋದು, ಅದು ಸಫಲವಾಗ್ಲಿ, ಅನೇಕ ಮಕ್ಕಳಿಗೆ ಅದು ದಾರಿದೀಪವಾಗ್ಲಿ, ಅನೇಕ ಜನರು ಶಿಕ್ಷಣವನ್ನು ಪಡೀಲಿ. ಆ ಶಿಕ್ಷಣವನ್ನು ಪಡೆದವರು ಇಂತಹ ವ್ಯಕ್ತಿಗಳನ್ನ ನೆನೆಸ್ಕೊಂಡು ಇವರು ಕೂಡ ಒಂದು ಉತ್ತಮ ಜನಪ್ರತಿನಿಧಿಯಾಗಿ ಹೊರಹೊಮ್ಮಲಿ ಅಂತ ನನ್ನ ವಾಹಿನಿ ಮುಖಾಂತರ ನಾನು ಆಶಿಸ್ತೇನೆ.